ಜೈಲಲ್ಲಿ ಚಳಿಯಿಂದ ಒದ್ದಾಡ್ತಾ ಇದ್ದಂತಹ ದರ್ಶನ್ಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ. ದರ್ಶನ್ಗೆ ಜೈಲಿನಲ್ಲಿ ಮತ್ತೊಂದು ಬೆಡ್ಶೀಟ್ ಭಾಗ್ಯ ಸಿಕ್ಕಿದೆ. ಜಡ್ಜ್ ಮುಂದೆ ಬೆಡ್ಶೀಟ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಟ ದರ್ಶನ್ ಮಳಲನ್ನು ತೋಡ್ಕೊಂಡಿರ್ತಾರೆ. ಆರೋಪಿಗೆ ಬೆಡ್ಶೀಟ್ ನೀಡುವಂತೆ ಸೂಚನೆ ಕೊಟ್ಟಿದೆ ಕೋರ್ಟ್. ಇದೀಗ ಜಡ್ಜ್ ಸೂಚನೆ ಅಂತ ನಟ ದರ್ಶನ್ಗೆ ಸಿಕ್ಕಿದೆ ಬೆಡ್ಶೀಟ್. ಇಂದು ವಿಸಿ ಮೂಲಕ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ದರ್ಶನ್. ವಿಚಾರಣೆ ವೇಳೆ ಬೆಡ್ಶೀಟ್ ಸಿಕ್ಕಿದೆಯಾ ಅಂತ ಹೇಳ್ಬಿಟ್ಟು ಜಡ್ಜ್ ಕೇಳಿರ್ತಾರೆ. ಮತ್ತು ಬೆಳಗ್ಗೆ ಬೆಡ್ಶೀಟ್ ಅನ್ನ ನೀಡಿದ್ದಾರೆ ಆರೋಪಿ ದರ್ಶನ್ ಕಡೆಯವರು ಕೊಟ್ಟಿದ್ದಂತಹ ಬೆಡ್ಶೀಟ್ ಸಿಬ್ಬಂದಿ ಕೊಟ್ಟಿದ್ದಾರೆ ದರ್ಶನ್ಗೆ. ಚಳಿ ಆಗ್ತಾ ಇದೆ, ಜೈಲಲ್ಲಿ ಬೆಡ್ಶೀಟ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ತಮ್ಮ ಅಳನ್ನ ತೋಡ್ಕೊಂಡಿರ್ತಾರೆ. ಸೊ ಇದೀಗ ಬೆಡ್ಶೀಟ್ ಭಾಗ್ಯ ಕೂಡ ಸಿಕ್ಕಿರುವಂಥದ್ದು ದರ್ಶನ್ಗೆ. ಜಡ್ಜ್ ಮುಂದೆ ಬೆಡ್ಶೀಟ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಹೇಳ್ಕೊಂಡಿರ್ತಾರೆ. ಇದೀಗ ಮನೆಯಿಂದ ತಂದಿರುವಂತಹ ಬೆಡ್ಶೀಟ್ ಸಿಬ್ಬಂದಿ ಕಡೆಯಿಂದ ದರ್ಶನ್ಗೆ ಕೊಡಲಾಗಿದೆ. ಜಡ್ಜ್ ಸೂಚನೆಯಂತೆ ನಟ ದರ್ಶನ್ಗೆ ಇನ್ನೊಂದು ಬೆಡ್ಶೀಟ್ ಸಿಕ್ಕಿದೆ. ಚಳಿಯಿಂದ ಒದ್ದಾಡ್ತಾ ಇರ್ತಾರೆ. ಮೊದಲನೇದಾಗಿ ಹೀಗೆ ವಾಕ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಬಿಸಿಲು ಬೀಳ್ತಾನೆ ಇಲ್ಲ, ಬಿಸಿಲಿರೋ ಕಡೆ ವಾಕ್ ಮಾಡೋದಕ್ಕೆ ಅವಕಾಶ ಇಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಒಂದು ಚೂರು ಬಿಸಿಲು ಬೀಳೋದಿಲ್ಲ. ನನಗೆ ಸಪ್ರೇಟ್ ಆಗಿ ಒಂದು ತಟ್ಟೆ ಆಗಿರ್ಬೋದು, ಲೋಟ ಆಗಿರ್ಬೋದು, ಹಾಸಿಗೆ ದಿಂಬು ಯಾವ ವ್ಯವಸ್ಥೆನೂ ಕೂಡ ಇಲ್ಲ. ನನಗೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಫೆಸಿಲಿಟೀಸ್ನಾದರೂ ಕೊಡಿ ಅಂತ ಹೇಳ್ಬಿಟ್ಟು ದರ್ಶನ್ ಅಂಗ್ಲಾಚ್ ಬೇಡ್ಕೊಂಡಿದ್ರು. ಸೊ ಅದರ ಬೆನ್ನಲ್ಲೇ ದರ್ಶನ್ಗೆ ಎಷ್ಟು ಕಾನೂನಿನ ಪ್ರಕಾರ ಏನು ಬೇಸಿಕ್ ಫೆಸಿಲಿಟೀಸ್ ಕೊಡಬೇಕು ಅದನ್ನು ಕೊಟ್ಟಿರ್ತಾರೆ. ಹಾಸಿಗೆ ದಿಂಬು, ಬೆಡ್ಶೀಟ್, ಹಾಗೆ ಒಂದು ಲೋಟ, ಒಂದು ಪ್ಲೇಟನ್ನು ಕೊಟ್ಟಿರ್ತಾರೆ. ಜೈಲಲ್ಲಿ ಕೊಡೋ ಊಟವನ್ನೇ ತಿನ್ನಬೇಕಾಗಿರುತ್ತೆ. ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ದರ್ಶನ್ ಜೈಲಿಗೆ ಹೋದಾಗಿಂದನೂ ಕೂಡ ಅವ್ರಿಗೆ ಆಗ್ತಾ ಇರುವಂತಹ ಕೊರತೆ ಬಗ್ಗೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರು, ನನಗೆ ಹಾಸಿಗೆ ಇಲ್ಲ, ದಿಂಬಿಲ್ಲ, ಲೋಟ ಇಲ್ಲ, ತಟ್ಟೆ ಇಲ್ಲ, ಎಲ್ಲವೂ ಕೂಡ ಸಪ್ರೇಟ್ ಆಗಬೇಕು ಅಂತ ಹೇಳ್ಬಿಟ್ಟು, ವಾಕ್ ಮಾಡೋದಕ್ಕೆ ನಂಗೆ ಅವಕಾಶ ಬೇಕು ಅಂತ ಹೇಳ್ಬಿಟ್ಟು. ಇವಾಗ ಚಳಿ ಜಾಸ್ತಿ ಇದೆ, ಬೆಡ್ಶೀಟ್ ಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಇವಾಗ ಬೆಡ್ಶೀಟ್ ಭಾಗ್ಯ ಕೂಡ ಸಿಕ್ಕಿದೆ ದರ್ಶನ್ಗೆ. ಬೆಡ್ಶೀಟ್ ಮಾತ್ರ ಮನೆಯಿಂದ ಕೊಟ್ಟಿದ್ದಾರಾ ಅಥವಾ ಬೇರೆ ಏನಾದರೂ ಕೊಟ್ಟಿದ್ದಾರಾ ಅಂತ ಹೇಳ್ಬಿಟ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಏನೆಲ್ಲ ಭಾಗ್ಯ ಸಿಕ್ಕಿದೆ ಸದ್ಯಕ್ಕೆ ದರ್ಶನ್ಗೆ? ರೋಜಾ, ಏನಂದ್ರೆ ಜೈಲು ಮ್ಯಾನ್ಯುವಲ್ ಪ್ರಕಾರ ಏನಂದ್ರೆ ಆರೋಪಿಗಳು ಯಾರಿರ್ತಾರೆ ಅಂದ್ರೆ ವಿಚಾರಣಾ ದಿನ ಕೈದಿಗಳು ಯಾರಿರ್ತಾರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಹೆಚ್ಚುವರಿ ಸೌಲಭ್ಯಗಳನ್ನ ಕೊಡಕ್ಕೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸಾಧ್ಯವಿಲ್ಲ. ಆದ್ರೆ ಏನು ನಿನ್ನೆ ಕೋರ್ಟ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಬೆಡ್ಶೀಟ್ ಆದ್ರೂ ಸಹ ತೆಳುವಾದಂತ ಬೆಡ್ಶೀಟ್ ಏನಿರುತ್ತೆ ಸೊ ಅದು ಮಾತ್ರ ಕೊಟ್ಟಿರುವಂತದ್ದು. ಯಾಕಂದ್ರೆ ಯಾವ್ದೋ ವಿಶೇಷ ಸೌಲಭ್ಯಗಳು ಕೊಡಬಾರ್ದು ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಏನು ಈ ಹಿಂದೆ ಒಂದು ಆದೇಶವನ್ನ ಮಾಡಿತ್ತು. ಆದ್ರೆ ಜಾಮೀನು ರದ್ದು ಮಾಡುವಂತ ಸಂದರ್ಭದಲ್ಲಿ ಏನು ಸಾಮಾನ್ಯ ಕೈದಿಗಳಿಗೆ ಏನೆಲ್ಲಾ ಸೌಲಭ್ಯಗಳನ್ನು ಕೊಡ್ತೀರೋ ಆ ಒಂದು ಸೌಲಭ್ಯಗಳು ಮಾತ್ರ ಕೊಡಬೇಕು, ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಂತ ಕೊಡಬಾರ್ದು. ಮತ್ತೆ ಜೈಲು ಮ್ಯಾನ್ಯುವಲ್ ಏನಿದೆ ಅದನ್ನು ನೀವು ಪಾಲನೆ ಮಾಡ್ಬೇಕಂತ ಸಹ ಹೇಳಿತ್ತು. ಸೊ ಅದೇ ರೀತಿ ಜೈಲು ಅಧಿಕಾರಿಗಳು ಸಹ ಏನೋ ಅವ್ರಿಗೆ ಚೆಂಬು ಇರ್ಬೋದು, ಮತ್ತೆ ಲೋಟ, ಬಕೆಟ್ ಇರ್ಬೋದು, ಮತ್ತೆ ಏನು ಬಟ್ಟೆಗಳು ಸಹ ಒಂದು ಕೊಟ್ಟಿತ್ತು. ಸೊ ಅದನ್ನು ಬಿಟ್ಟು ಈಗ ಚಳಿಗಾಲ ಆಗಿರೋ ಕಾರಣಕ್ಕೆ ಅವರ ಏನು ಹೆಚ್ಚುವರಿಯಾಗಿ ನಿನ್ನೆ ಮನವಿಯನ್ನೇ ಮಾಡ್ಕೊಂಡಿದ್ರು. ಸೊ ಅದರ ಬೆನ್ನಲ್ಲೇ ಇದೀಗ ಜೈಲು ಅಧಿಕಾರಿಗಳು ಅವ್ರಿಗೆ ಒಂದು ತೆಳುವಾದ ಬೆಡ್ಶೀಟ್ ಅನ್ನ ಹೆಚ್ಚುವರಿಯಾಗಿ 2 ಬೆಡ್ಶೀಟ್ ಗಳನ್ನ ಮಾತ್ರ ಕೊಟ್ಟಿರೋದು. ಯಾಕಂದ್ರೆ ಹಿಂದೆ 2 ತೆಳುವಾದ ಬೆಡ್ಶೀಟ್ ಗಳು ಕೊಟ್ಟಿರ್ತಾರೆ, ಈಗ 2 ಕೊಟ್ಟಿರೋದು. ಒಟ್ಟು 4 ಬೆಡ್ಶೀಟ್ ಗಳನ್ನ ಈಗ ಕೊಟ್ಟಿರುವಂತದ್ದು ರೋಜಾ.